ಸ್ನೇಹಿತರೆ ನಮಸ್ಕಾರ. ಇವತ್ತು ಸಿಂಪಲ್ ಆಗಿ ಆಂಧ್ರ ಸ್ಟೈಲ್ ಪಪ್ಪು ಮಾಡೋಣ. ಆಂಧ್ರ ಸ್ಟೈಲ್ ಪಪ್ಪು ಅಂದರೆ ಯಾರ ಕಂಡ್ರಿ ಬೇಡ ಅಂತಾರೆ. ಬಿಸಿ ಬಿಸಿ ಅನ್ನದ ಜೊತೆಲಿ ತುಪ್ಪ ಹಾಕೊಂಡು ತಿಂದರೆ ಟೇಸ್ಟೇ ಸೂಪರಾಗಿರುತ್ತೆ. ಅಂಡೇ ತಿನ್ಬೋದು. ಈಗ ಅಡುಗೆ ಶುರು ಮಾಡೋಣ. ಬಿಸಿ ಬಿಸಿ ಕಾಯುವ ನೀರಲ್ಲಿ ತೊಗರಿಬೇಳೆ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟು ಮಿನಿಮಮ್ 4 ವಿಸಿಲ್ ಕೂಗಿಸ್ಕೊಳ್ಳಿ. ಬಿಸಿ ಬಿಸಿ ಕಾಯುವ ಬಾಣಲೆಯಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಚಿಕ್ಕ ಪೀಸ ಕಟ್ ಮಾಡಿಕೊಂಡ್ರು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಅಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ, ಟೊಮೊಟೊ ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮತ್ತೆ ಒಂದು ಸಲ ಕ್ಲೀನಾಗಿ ಫ್ರೈ ಮಾಡಿ. ಪಾಲಕ್ ಸೊಪ್ಪು ಹಾಕಿ ಟೇಸ್ಟು ಸೂಪರಾಗಿರುತ್ತೆ. ಪಾಲಕ್ ಸೊಪ್ಪು ಇಲ್ಲ ಅಂದರೆ ನುಗ್ಗೆಕಾಯಿ ಸೊಪ್ಪು ಹಾಕಿ ಅದು ಚೆನ್ನಾಗಿರುತ್ತೆ. ಕ್ಲೀನಾಗಿ ಫ್ರೈ ಮಾಡಿ ಬೇಯಿಸ್ಕೊಂಡಿರೋ ಬೇಳೆನ ಸ್ವಲ್ಪ ಬೇಳೆ ಇರಲಿ ಆಗಲೇ ತಿನ್ಲಿಕ್ಕೆ ಚೆಂದ ಉಂಟು. ಏನಂತೀರಾ? ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಹುಣಸೆಹಣ್ಣು ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು, ಘಮ ಆಂಧ್ರ ಪಪ್ಪು. ಬಿಸಿ ಬಿಸಿ ಅನ್ನ ಇಟ್ಕೊಂಡು ಪಪ್ಪು ಹಾಕಿ ಆ ತುಪ್ಪ ಹಾಕಿ ತಿಂದರೆ ಸ್ವರ್ಗ ಕಣ್ರಿ, ಸ್ವರ್ಗ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ರೆಡಿಗನು ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.